ಇವತ್ತು ಒಂದು ಸುಸಜ್ಜಿತವಾದ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ. ಯಾವುದೇ ಒಂದು ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ. ನಾನು ಏನಪ್ಪ ಇದು ಬಂದ ತಕ್ಷಣ ಇವತ್ತು ಏನಪ್ಪ ಇಷ್ಟು ಶಾಲೆ ಒಂದು ಖಾಸಗಿ ಶಾಲೆಗಿಂತ ಬಹಳ ಚೆನ್ನಾಗಿದೆ, ಬಹಳ ಶಿಸ್ತಾಗಿದೆ, ಬಹಳ ಚೆನ್ನಾಗಿ ವಿದ್ಯಾಭ್ಯಾಸನ ಕೊಡ್ತಾ ಇದ್ದಾರೆ. ಎಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಬಡ ಮಕ್ಕಳು, ಮಧ್ಯಮ ವರ್ಗದ ಮಕ್ಕಳು ಸೇರ್ಪಡೆಯಾಗ್ತಾರೆ. ಆದರೆ ಈ ಶಾಲೆಯಲ್ಲಿ ಎಲ್ಲ ರೀತಿಯ ಮಕ್ಕಳು ಅಡ್ಮಿಷನ್ ಆಗಿ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನ ನೀಡ್ತಾ ಇದ್ದಾರೆ. ಉಪಾಧ್ಯಾಯರು ಮತ್ತು ಮುಖ್ಯೋಪಾಧ್ಯಾಯರು ನಾಡಕರ್ತರಾಗಿದ್ದಾರೆ. ಅದರಿಂದ ಇವತ್ತು ಈ ಶಾಲೆ ಈ ಮಟ್ಟಕ್ಕೆ ಬೆಳೆದಿದೆ ಅಂದ್ಕೊಳ್ತೀನಿ. ಅದೇ ರೀತಿ ಏನೇ ಒಂದು ಮಾತಾಡಿದ್ರು ಒಗ್ಗಟ್ಟಿನಲ್ಲಿ ಒಂದು ಬಲ. ಮೊದಲಿಗೆ ನಾವು ಮುಖ್ಯೋಪಾಧ್ಯಾಯರಾಗಿರ್ಬೋದು, ಉಪಾಧ್ಯಾಯರಾಗಿರ್ಬೋದು, ಮಕ್ಕಳಿಗೆ ಶಿಸ್ತನ್ನ ಕೊಟ್ಟರೆ ಅದು ಅವ್ರನ್ನ ಒಂದು ಮುಂದಿನ ದಿನ ಒಂದು ಭವಿಷ್ಯಕ್ಕೆ ಒಂದು ನಾಂದಿ ಆಗ್ತದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಏನು ಇವತ್ತಿನ ಮಕ್ಕಳು ಮುಂದಿನ ಭವಿಷ್ಯದ ನಾಯಕರುಗಳಾಗ್ಬೋದು. ಇವತ್ತು ನೀವು ತಲೆ ಬಗ್ಗಿಸಿ ಹೋದ್ರೆ ಮುಂದಿನ ದಿನ ನಿಮ್ಮನ್ನ ತಲೆ ಎತ್ತೋ ರೀತಿಯಲ್ಲಿ ಅದು ಮಾಡ್ತಾರೆ. ಅದಕ್ಕೆ ಯಾವ್ದಾರ ಇದೆ ಅದು ಒಂದು ವಿದ್ಯಾಭ್ಯಾಸ. ವಿದ್ಯೆ ಯಾರಪ್ಪನ ಸೊತ್ತಲ್ಲ. ಆ ವಿದ್ಯೆ ನೀನು ಕಲಿತ್ರೆ ನಿನ್ನ ಜೀವನದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ನೀನು ಬದುಕಬಹುದು, ಮಾಡಬಹುದು. ಅಂತ ವಿದ್ಯೆಯನ್ನ ನೀವು ಈ ಈ ಈ ಅವಧಿಯಲ್ಲಿ ಏನು ನಿಮ್ಮ ಈ ಓದೋ ಟೈಮಲ್ಲಿ ಓದಿದ್ದೀರಿ ಆದರೆ ಮುಂದಿನ ದಿನ ನೀವು ನಿಮ್ಮ ಭವಿಷ್ಯ ಉಜ್ವಲವಾಗಿರ್ತದೆ ಅಂತ ಹೇಳ್ತಾ ಏನು ಇವತ್ತು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಈ ಶಾಲೆಗೆ ಕರೆಸಿ DVG ಗುಂಡಪ್ಪನವರು ಅವರು ಪದ್ಮಭೂಷಣವನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಅದೇ ರೀತಿ ಅವರಿಗೆ ಮೈಸೂರು ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದೆ. ಮತ್ತು ಅವರು ಒಂದು ಮಾತನ್ನು ಹೇಳ್ತಾರೆ, ಹುಲ್ಲಾಗಿದ್ದರೆ ನೀನು ಬೆಟ್ಟದಲ್ಲಿರು, ಮನೆಯಲ್ಲಿ ಮಲ್ಲಿಗೆಯಾಗಿರು ಅಂತ ಹೇಳ್ತಾರೆ. ಇದರ ಅರ್ಥ ಏನಂದ್ರೆ ನೀನು ಯಾವತ್ತೂ ನೀನು ಒಬ್ಬನಿಗೆ ಯಾರು ಮಾಡಬೇಡ, 10 ಜನಕ್ಕೆ ಒಳ್ಳೇದು ಮಾಡು. ನೀನು ಮಾಡಿದಂಥ ಕೆಲಸ ಶಾಶ್ವತ, ನೀನು ಶಾಶ್ವತ ಅಲ್ಲ ಅನ್ನೋ ಒಂದು ಅರ್ಥದಲ್ಲಿ ಅವರು ಈ ಮಾತನ್ನು ಹೇಳಿದ್ದಾರೆ. ಅವರು ಅನೇಕ ಅವರ ಒಂದು ಕಷ್ಟ ಸುಖಗಳೆಲ್ಲವನ್ನೂ ಅರ್ಥಕೊಂಡು ಅವರು ಕವಿಯಾಗಿ ಕರ್ನಾಟಕದ ಹೆಮ್ಮೆಯ ಪತಾಕೆಯನ್ನ ಹಿಡಿದಿದ್ದಾರೆ. ಅದೇ ರೀತಿ ಅವರು ನಮ್ಮ ಸಾಹೇಬರು ಹೇಳಿದರು, ಏನು ಅವರು ವಿಶ್ವೇಶ್ವರಯ್ಯನವರು ಬಹಳ ಅನ್ಯೋನ್ಯವಾಗಿದ್ದರು. ನಾವು ನೀವು ಕೆಲಸ ಮಾಡಬೇಕಂದ್ರೆ ನಾವು ನಿಮಗೆ ಚೆಕ್ಕನ್ನು ಕೊಡ್ತೀವಿ, ನೀವು ಕೆಲಸ ಮಾಡಬೇಕಂತ. ನನಗೆ ಬೇಡ, ನಾನು ದೇಶಕ್ಕಾಗಿ ಏನನ್ನ ಮಾಡಬೇಕು, ಸಾಧನೆ ಮಾಡಬೇಕು, ನಾನು ದುಡ್ಡಿಗಾಗಿ ಕೆಲಸ ಮಾಡೋನಲ್ಲ ಅಂತ ಹೇಳಿ ಅವರು ಚರ್ಚೆ ಮಾಡಿದಾಗ ಇಲ್ಲ ನೀವು ತಗೊಳ್ಳೇಬೇಕು ಅಂತ ಹೇಳಿ ಚೆಕ್ ಕೊಟ್ಟರು ಅವರು ಆ ಚೆಕ್ಕನ್ನ ಪ್ರೆಸೆಂಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಅಂತ ವ್ಯಕ್ತಿತ್ವವುಳ್ಳ ಅಂತ DVG ಅವರು ಅವರ ಮನೆಯನ್ನ, ಅವರ ಬಾಳಿದಂಥ ಮನೆಯನ್ನ ಸರ್ಕಾರಿ ಶಾಲೆಗೆ ಕೊಟ್ಟು ಈ ಸರ್ಕಾರಿ ಶಾಲೆ ಇಷ್ಟೊಂದು ಅಭಿವೃದ್ಧಿ ಕಾಣೋದಕ್ಕೆ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಸಣ್ಣಪ್ಪನವರು ಅವರು ಬಹಳ 7 ಬೀಳುಗಳನ್ನ ಈ ಶಾಲೆ ಕಟ್ಟೋದಕ್ಕೆ 7 ಬೀಳುಗಳನ್ನ ಕಂಡು ಈ ರೀತಿ ಅಭಿವೃದ್ಧಿ ಮಾಡಿದ್ದಾರೆ. ಇದನ್ನ ಉಳಿಸ್ಕೊಂಡು ಇನ್ನೂ ಬೆಳೆಸ್ಕೊಂಡು ಹೋಗ್ಬೇಕಂತ ಹೇಳ್ತಾ ನನಗೆ ಈ ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ.